ನಮ್ಮ ಸ್ಯಾಂಡಲ್ವುಡ್ ದುನಿಯಾ ವಿಜಯ್ ಸರ್ ಅವರು ತುಂಬಾ ಡಿಲೇ ಮಾಡ್ತಿದ್ದಾರೆ ಮೂವಿನ ರಿಲೀಸ್ ಮಾಡೋಕ್ಕೆ ಅಂತ ಸುಮಾರು ಜನ ಅನ್ಕೊತಿದ್ರೆ ಬ್ಯಾಕಪ್ಪಲ್ಲೇ ತುಂಬಾ ವರ್ಕ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ. ಸೊ ಇವಾಗ ಬರ್ತಿರೋ ಭೀಮಾ ಮೂವಿಗೆ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಹೊಸ ಮೂವಿ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಗಾಸಿಪ್ ಮಾತು ಅನ್ನೋದು ಬರ್ತಾ ಇದೆ. ಸೊ ಏನೆಲ್ಲ ಮಾತುಕತೆ ಮಾಡ್ತಿದ್ದಾರೆ ಇವಾಗ ನೆಕ್ಸ್ಟ್ ಬರೋ ಮೂವಿಗಳಿಗೆ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡೋಣ. ಅದ್ರ ಜೊತೆಗೆ ಭೀಮಾ ಅಪ್ಡೇಟ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ವಿಷಯಕ್ಕೆ ಬಂದರೆ, ನಮ್ಮ ದುನಿಯಾ ವಿಜಯ್ ಸರ್ ಅವರು ಈಗ ಮಾಡ್ತಿರೋ ಮೂವಿ ಭೀಮಾ ಒಂದು ಲೋಕಲ್ ಥರ್ಡ್ ಕ್ಲಾಸ್ ಡ್ರಗ್ಸ್ ಮಾಫಿಯಾ ಮೇಲೆ ವರ್ಕ್ ಮಾಡಿ ಅದರಲ್ಲಿ ಒಂದು ಒಳ್ಳೆಯ ಮೆಸೇಜ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವಾಗ ಭೀಮಾ ಸಿನಿಮಾ ಬಂದ್ಬಿಟ್ಟು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಮಾಡ್ಕೊತಿದ್ದಾರೆ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಡಬ್ಬಿಂಗ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೊಂದು ಮಾಹಿತಿ ಏನಂದರೆ, ದುನಿಯಾ ವಿಜಯ್ ಸರ್ ಅವರ ನೆಕ್ಸ್ಟ್ ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಸ್ವತಃ ಜಡೇಶ್ ಕೆ ಹಂಪಿ ಅವರ ಜೊತೆ ಮೂವಿನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಟೈಟಲ್ ಏನು ಅನೌನ್ಸ್ಮೆಂಟ್ ಆಗಿಲ್ಲ, ಆದರೆ ಇದು ಉಳಿದವರ ಕತೆ ಅಲ್ಲ, ಉಳಿದು ಅಳಿದವರ ಕತೆ ಅಂತ ಟ್ಯಾಗ್ಲೈನನ್ನು ಹಾಕಿದ್ದಾರೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ದುನಿಯಾ ವಿಜಯ್ ಸರ್ ಅವರ ಮಗಳು ಕಾವ್ಯ ಮೇಡಮ್ ಅವರು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ, ಲಾಂಚ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರು ತುಂಬಾ ಕಷ್ಟಪಟ್ಟು ಆ್ಯಕ್ಟಿಂಗ್ ಎಲ್ಲ ಕಲಿತು ಬಂದಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೋಡೋಣ ಯಾವ ರೀತಿಯ ಪಾತ್ರವನ್ನು ಇಲ್ಲಿ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆಯ ಪಾತ್ರನ ಈ ಮೂವಿಯಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪೋಸ್ಟರಲ್ಲಿ ತುಂಬಾ ಇಷ್ಟ ಆಗಿದೆ. ಏನು ಗೊತ್ತಾ, ದುನಿಯಾ ವಿಜಯ್ ಸರ್ ಅವರ ಬಾಡಿನ ನೋಡುಗರು, ಆ ಬಾಡಿಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ಗೂ ಎರಡೂ ಒಂದೇ ಸಲ ಕ್ಲ್ಯಾಶ್ ಆದರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನೋಡಿ, ಸಲಗಾನ ಇನ್ನೂ ನೆಕ್ಸ್ಟ್ ಲೆವೆಲಲ್ಲೇ ನೋಡ್ಬೋದು ಅಂತ ಅನ್ಕೊತೀನಿ. ಸೊ ಈ ಮೂವಿ ಹಿಟ್ಟಾಗುತ್ತೆ ಅನ್ನೋದಕ್ಕೆ ಒಂದು ಮೈನ್ ಹಿಂಟ್ ಕೊಡ್ತೀನಿ, ಕೇಳಿಸ್ಕೊಬಿಡಿ. ಜಡೇಶ್ ಅವರು ನಿಮಗೆಲ್ಲ ಗೊತ್ತಿರುತ್ತೆ, ಕಾಟೇರ ಮೂವಿಯ ರೈಟರ್ ಅಂತ. ಸೊ ಕಾಟೇರ ಮೂವಿ ಯಾವ ಲೆವೆಲ್ಗೆ ಹಿಟ್ಟಾಯಿತು ಅನ್ನೋದಕ್ಕೆ ಕಾರಣ ಯಾರು ಗೊತ್ತಾ? ಜಡೇಶ್ ಅವರೇ. ಜಡೇಶ್ ಅವರು ಒಂದು ಘಟನೆಯನ್ನು ಹಿಡ್ಕೊಂಡು ಅದರಲ್ಲಿ ಡೆಪ್ತಾಗಿ ರಿಸರ್ಚ್ ಮಾಡಿ ಅದನ್ನು ಜನರ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಅದೇ ರೀತಿಯ ಒಂದು ಕಥೆ ಇದು ಅಂತ ಅನ್ಕೊತೀನಿ, ಯಾಕಂದರೆ ಟ್ಯಾಗ್ಲೈನ್ ಕೂಡ ಅದೇ ರೀತಿಯ ಹಾಕಿದ್ದಾರೆ. ಸೊ ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನನಗೆ ಸಿಕ್ಕಿರೋ ಮಾಹಿತಿ ಏನಂದರೆ, ಇದು ಸ್ವತಃ ನಮ್ಮ ಕಾಟೇರ ಮೂವಿ ಏನಿದೆ ಅದೇ ಶೇಡ್ಸ್ನಲ್ಲಿ ಬರುತ್ತೆ, ಆದರೆ ಬೇರೆ ಬೇರೆ ಝೋನರಲ್ಲಿ ಬರುತ್ತೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗೇ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಬರ್ತಿರೋ ಭೀಮಾ ಮೂವಿ ಸ್ವತಃ ತುಂಬಾ ಖುಷಿ ಪಡ್ತಾರೆ ಜನ, ಯಾಕಂದರೆ ಇದರಲ್ಲಿ ಒಂದು ಮಾಫಿಯಾ ಡ್ರಗ್ ಗ್ಯಾಂಗ್ ಇದ್ದರೂ ಸ್ವತಃ ಆ ಡ್ರಗ್ಸಲ್ಲಿ ಏನೆಲ್ಲ ತಪ್ಪನ್ನ ನೀವು ಮಾಡಬಾರ್ದು ಅಂತ ಒಂದು ಮೆಸೇಜ್ನ ಕೊಡೋಕ್ಕೆ ಹೊರಟಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನೊಂದು ಸಿನಿಮಾ ಸಹ ದುನಿಯಾ ವಿಜಯ್ ಅವರು ಮಾಡ್ತಿದ್ದಾರೆ ಅಂತ ಸ್ಪೆಕ್ಯುಲೇಷನ್ಸ್ ಬರ್ತಿದೆ. ಯಾವ ಮೂವಿ ಗೊತ್ತಾ? ನಮ್ಮ ದುನಿಯಾ ವಿಜಯ್ ಸರ್ ಅವರು ಮತ್ತು ಸುಕ್ಕಾ ಸೂರಿ ಅವರು ಇವರಿಬ್ಬರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರೋಕ್ಕೆ ಹೊರಟಿದೆ ಅಂತ ಸ್ಪೆಕ್ಯುಲೇಷನ್ಸ್ ಬರ್ತಿದ್ದಾವೆ ಅಷ್ಟೇ. ಸೊ ನನಗೆ ಸಿಕ್ಕಿರೋ ಮಾಹಿತಿ ಏನಂದರೆ 99% ಇದು ಸ್ಪೆಕ್ಯುಲೇಷನ್ ಮಾತ್ರ, ಇನ್ನೂ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ವೇ ಅಲ್ಲ. ಆದರೆ ತುಂಬ ಗಟ್ಟಿಯಾಗೆ ಬರ್ತಿದ್ದಾವೆ. ಇನ್ ಕೇಸ್ ಏನಾದರೂ ಆ ರೀತಿಯ ಕಾಂಬಿನೇಷನಲ್ಲಿ ಬರ್ಬೋದು ಅಂತಲೇ ಹೇಳ್ತೀನಿ. ಇವರ ಕಾಂಬಿನೇಷನಲ್ಲಿ ಬಂದಿರೋ ಮೂವಿಗಳನ್ನ ನೀವೀಗಾಗಲೇ ನೋಡಿ ಖುಷಿ ಪಟ್ಟಿರ್ತೀರ, ಅದು ಮತ್ತೆ ರಿಪೀಟ್ ಆಗಬೇಕು ಅಂತ ಅಭಿಮಾನಿಗಳ ಆಸೆ ಸ್ವತಃ ಇದೆ. ಇನ್ ಕೇಸ್ ಏನಾದರೂ ರಿಪೀಟ್ ಆದರೆ ತುಂಬಾ ಖುಷಿ ಪಡ್ತೀನಿ ನಾನು ಸ್ವತಃ. ಸೊ ನೋಡೋಣ, ಮುಂದೆ ಬರೋ ದಿನಗಳಲ್ಲಿ ಯಾವ ಸಿನಿಮಾ ಟೇಕ್ ಆಫ್ ಮಾಡ್ತಾರೆ ಅತಿ ಶೀಘ್ರದಲ್ಲೇ ಅಂತ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಪ್ರತಿದಿನ ಮೂವಿ ಅಪ್ಡೇಟ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಬ್ಬ ಕನ್ನಡದ ಹುಡುಗನನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.